ನೈಜೀರಿಯಾದಲ್ಲಿ ಭಾರೀ ದೋಣಿ ದುರಂತ, 27 ಜನರ ಮೃತ್ಯು, 100ಕ್ಕೂ ಅಧಿಕ ಮಂದಿ ನಾಪತ್ತೆ. ದಿನಕ್ಕೆ 200 ರೂಪಾಯಿಗೆ ಕೋಸ್ಟ್ ಗಾರ್ಡ್ ಕುರಿತ ಗೌಪ್ಯ ಮಾಹಿತಿ ಪಾಕ್ ಏಜೆಂಟ್ಗೆ ರವಾನೆ. ಗುಜರಾತ್ನಲ್ಲಿ ದೂಪೇಶ್ ಗೋಹಿಲ್ ಎಂಬವನ ಬಂಧನ. ಮನೆ ಮದ್ದಿನಿಂದ ಕ್ಯಾನ್ಸರ್ ಗುಣ ಹೇಳಿಕೆ. ಸಿದ್ದು ದಂಪತಿಗೆ 850 ಕೋಟಿ ರೂಪಾಯಿ ಪಾವತಿಸುವಂತೆ ಲೀಗಲ್ ನೋಟಿಸ್. ಆಸ್ಪತ್ರೆಗೂ ಹರಡಿದ ಗಡಿದ್ವೇಷ. ಬಾಂಗ್ಲಾದೇಶದ ರೋಗಿಗಳಿಗೆ ಚಿಕಿತ್ಸೆ ನೀಡುವುದಿಲ್ಲ ಎಂದ ಕೋಲ್ಕತ್ತಾದ ಜಿಎನ್ ರೇ ಆಸ್ಪತ್ರೆ. ಮುಸ್ಲಿಮರಿಗೆ ಮತದಾನದ ಹಕ್ಕು ರದ್ದು ಮಾಡಬೇಕು ಹೇಳಿಕೆ. ಖುದ್ದು ಹಾಜರಾಗುವಂತೆ ಚಂದ್ರಶೇಖರ್ ಸ್ವಾಮೀಜಿಗೆ ಪೊಲೀಸ್ ನೋಟಿಸ್.